ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋ ಸ್ಯಾರಿ ಕುಚ್ ಡಿಸೈನ್ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 7 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಒಂದು ಸ್ವಲ್ಪ ಒಂದೇ ಒಂದು ನಾಟನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಸ್ಯಾರಿಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ನಾವು ಸ್ಯಾರಿಗೆ ಸ್ಟಾರ್ಟ್ ಮಾಡಿದಾಗ ಸ್ಯಾರಿ ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿಬಿಟ್ಟು ಈ ಥರ ದಾರನ ಎಳ್ಕೊಂಡು ಒಂದೆರಡು ನಾಟನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ನಾಟನ್ನ ಮಾಡ್ಕೊಳ್ಳೋಣ. ಈ ಥರ ನಾವು ಸ್ಯಾರಿಗೆ ಹಾಕಿದಾಗ ಇದೇ ಸ್ಟೆಪ್ನ ಫಾಲೋ ಮಾಡಬೇಕು ಫ್ರೆಂಡ್ಸ್. ಸೊ 2 ನಾಟನ್ನ ಮಾಡಿಕೊಂಡು ಈಗ ಸೇಮ್ ಹೋಲಿಗೆನೆ ನೋಡಿ, ಇಲ್ಲಿ ನಾಟನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಸೇಮ್ ಹೋಲಿಗೆನೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 or 5 ಚೈನ್ಸ್ನ ಹಾಕ್ಕೊಳ್ಳಿ. ಇದು ಕುಚ್ಚನ್ನ ಕಟ್ಟಲಿಕ್ಕೆ ಅಂತ 4 or 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಈ ಥರ ಬೀಡನ್ನ 5 ಚೈನ್ನ ಹಾಕಿಬಿಟ್ಟು ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀವಿ. ಲಾಕ್ ಆದಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊಂಡಿದ್ದೀವಿ. ಈಗ ಕ್ರೋಶದ ಮೇಲೆ 2 ಸಲ ದಾರ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ರೋಶದ ಮೇಲೆ 2 ಸಲ ದಾರ ತೊಗೊಂಡು ಈ ಥರ ಕ್ರೋಶನ ಸ್ಲ್ಯಾಂಟಿಂಗಲ್ಲಿ ಇಡಬೇಕು. ಈ ಥರ ನೋಡಿ, ಇಲ್ಲಿ ಈ ಥರ ಸ್ಲ್ಯಾಂಟಿಂಗಲ್ಲಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ನಿಮಗಿಲ್ಲಿ ಎಷ್ಟು ಲೆಂತಿ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಒಂದು 3 ಪಾಯಿಂಟ್ ಆಗಷ್ಟು ಗ್ಯಾಪಲ್ಲಿ ನೀವು ಕ್ರೋಶನ ಹಾಕ್ಕೊಳ್ಳಿ. ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ ಕ್ರೋಶದ ಮೇಲೆ 4 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ನಾವಿಲ್ಲಿ ತ್ರಿಬಲ್ ಕ್ರೋಶೆನ ಮಾಡ್ತಾ ಇರೋದು. ಕ್ರೋಶೆ ಆದಮೇಲೆ ಮತ್ತೆ 1 2 2 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ಳೋಣ. ಈ ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಈ ಬೀಡ್ ಆದಮೇಲೆ ಇಲ್ಲಿ ಗ್ಯಾಪ್ ಇದೆ, ತ್ರಿಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 ನೋಡಿ, 3 ಚೈನ್ನ ಹಾಕ್ಕೊಂಡು ಇದೇ 3 ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆಗೆ ಹೋಗಿ ಈ ಥರ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ನೋಡಿ, ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಳ್ಳೋಣ. ಇದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು ನೋಡಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಇದೆ ಅಲ್ವಾ, ಆ ಡಬಲ್ ಕ್ರೋಶೆ ಬ್ಯಾಕಿಗೆ ಹೋಗಿ 3 ಚೈನ್ ಆದಮೇಲೆ ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ನಾನಿಲ್ಲಿ 1 2 3 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಈಗ 4ನೇ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾಯಿದ್ದೀನಿ.
ಫಸ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಇಳ್ಕೊಳ್ಳಿ. ಈಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಸೇಮ್ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೋಬೇಕು. 3 ಲೂಪ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ 1, ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಈಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಇಲ್ಲಿ ನಾನು 1 2 3 4 5 6 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಸ್ಪೇಸ್ ಇದ್ದರೆ 7 ಡಬಲ್ ಕ್ರೋಶೆ ಪಿಕಾಟ್ನು ಮಾಡ್ಕೋಬೋದು. ಇಲ್ಲ ಸ್ಪೇಸ್ ಇಲ್ಲ ಅಂದರೆ 6 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನನಗೆ ಇನ್ನೊಂಚೂರು ಸ್ಪೇಸ್ ಇತ್ತು, ಸೊ ಹಾಗಾಗಿ ನಾನು 7 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ನೋಡಿ 7 ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಈಗ ಮತ್ತೆ ದಾರನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಒಂದು ಬೀಡ್ ಇನ್ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಈ ಥರ ವಿ ಶೇಪಲ್ಲಿಟ್ಟು, ನಿಮಗೆ ವಿ ಶೇಪಲ್ಲಿ ಇಡೋದು ಗೊತ್ತಾಗಲಿಲ್ಲ ಅಂದರೆ 3 ಪಾಯಿಂಟ್ ಇಟ್ಕೊಳ್ಳಿ. 1 2 3 ಈ ಥರ 3 ಪಾಯಿಂಟಲ್ಲಿಟ್ಟು ಕ್ರೋಶನ ಹಾಕಿ ಈ ಥರ ದಾರನೇ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 4 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಅಂದರೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿರೋದಿಲ್ಲಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕ್ರೋಶನ ಹಾಕಿ ದಾರನ ಹೇಳ್ಕೊಳ್ಳಿ. ಈಗ ಕ್ರೋಶದ ಮೇಲೆ 3 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೋಬೇಕು. ಈಗ 3 ಲೂಪ್ ಇರುತ್ತೆ. 2 ಮತ್ತು 2 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೋಬೇಕು. 3 ಲೂಪ್ ಇರುತ್ತೆ. 2 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿರ್ತೀವೋ ಎಲ್ಲ ಆರ್ಚ್ಗಳಲ್ಲೂ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 7 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ನೀವು 7 ಮಾಡ್ಕೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಿಮಗಿಲ್ಲಿ ಇನ್ ಕೇಸ್ 6 ಹಿಡಿತು ಅಂದರೆ 6 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳಿ. 7 ಹಿಡಿದ್ರೆ 7 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳಿ. ನಾನು 7 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ತೀನಿ. 1 2 3 4 5 6 ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ 7ನೇ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾಯಿದ್ದೀನಿ. 7 ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಈ ಥರ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ ಆದಮೇಲೆ ಈ ಥರ ಡಿಸೈನ್ ಈ ಥರ ಕಾಣಿಸುತ್ತೆ. ಲಾಕ್ನ ಮಾಡಿಕೊಂಡು ಈಗ ನಿಮಗೆ ಸಾಕು ಇಷ್ಟೇ ಗ್ಯಾಪು ಅಂದರೆ ಈಗ ಇಲ್ಲಿ 5 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೋದು.
ಇಲ್ಲ ಇನ್ನೂ ಒಂದು ಆರ್ಚ್ನ ಬೇಕಾದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಇನ್ನೂ ಒಂದು ಆರ್ಚ್ನ ಹಾಕ್ಕೊಂಡು ಆಮೇಲೆ ಕುಚ್ಚನ್ನ ಕಟ್ಟಲಿಕ್ಕೆ ಚೈನ್ಸ್ನ ಹಾಕ್ತೀನಿ. ಈಗ ಮತ್ತೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋತೀನಿ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 2 ಸಲ ದಾರ ತಗೊಂಡು ಈ ಥರ ವಿ ಶೇಪಲ್ಲಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು, ಅಂದರೆ ಒಂದು 3 ಪಾಯಿಂಟ್ ಮುಂದಕ್ಕೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನೇ ಹೇಳ್ಕೊಳ್ಳಿ. 3 ಲೂಪ್ ಇರುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಇದೇ ಥರ ನಾವು ಒಟ್ಟು 7 ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಫ್ರೆಂಡ್ಸ್. ಈಗ 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಒಟ್ಟು 1 2 3 4 5 ಡಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. ಇದು 6ನೇ ಡಬಲ್ ಕ್ರೋಶೆ ಪಿಕಾಟು. ಮತ್ತು ಈಗ 7ನೇ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾಯಿದ್ದೀನಿ. ಏಳು ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ ಸ್ಟ್ರೈಟಾಗಿ ಟೇಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ಥರ ನಿಮಗೆ ಈ ಆರ್ಚ್ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ಫ್ರೆಂಡ್ಸ್, ಇಲ್ಲಿ ನಾನು ಟ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ಲೇ ಸ್ಟಾರ್ಟಿಂಗಲ್ಲಿ, ಅಲ್ಲಿ ನೀವು ಡಬಲ್ ಕ್ರೋಶೆನ ಮಾಡ್ಕೋಬೋದು. ಆಗ ನಮಗೆ 5 ನಂಬರ್ ಆಫ್ ಡಬಲ್ ಕ್ರೋಶೆ ಪಿಕಾಟ್ ಬೇಕಾಗುತ್ತೆ. ಸೊ ಚಿಕ್ಕ ಚಿಕ್ಕ ಆರ್ಚ್ಗಳು ಬರುತ್ತೆ ನೋಡಿ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಈಗ ನಾನಿಲ್ಲಿ 3 ಆರ್ಚ್ ಆದಮೇಲೆ ಕುಚ್ಚನ್ನ ಕಟ್ಟಲಿಕ್ಕೆ ಚೈನ್ಸ್ನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ಯಾಪ್ ಜಾಸ್ತಿ ಆಯಿತು ಅನ್ನೋರು 2 ಆರ್ಚ್ ಆದಮೇಲೂ ಚೈನ್ಸ್ನ ಹಾಕ್ಕೋಬೋದು. ಈ ಥರ 2 ಆರ್ಚ್ ಆದಮೇಲೆ ನೀವು 4 or 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಹೇಗೆ ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೀವು ತ್ರಿಬಲ್ ಕ್ರೋಶೆ ಬದಲು ಡಬಲ್ ಕ್ರೋಶೆನ ಮಾಡ್ಕೋಬೋದು. ಅಂದರೆ ಇಲ್ಲಿ ಆರ್ಚ್ ಚಿಕ್ಕದಾಗಿ ಬೇಕು ಅನ್ನೋರು ಮಾತ್ರ. ನಂತರನೇ ಇದೆ ದೊಡ್ಡದಾಗೆ ಆರ್ಚ್ ಬೇಕು ಅಂದರೆ ತ್ರಿಬಲ್ ಕ್ರೋಶೆನೇ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ತ್ರಿಬಲ್ ಕ್ರೋಶೆ ಅಂದರೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋದು. ಡಬಲ್ ಕ್ರೋಶೆ ಅಂದರೆ ಕ್ರೋಶದ ಮೇಲೆ 1 ಸಲ ದಾರ ತಗೊಳ್ಳೋದು. ಈಗ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 3 ಲೂಪ್ ಇರುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋದು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋದು. ಇದೇ ಥರ 7 ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. 7 ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಈಗ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸೆಟ್ ಮಾಡಿ ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್.
ಇದೇ ಥರ ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕುಚ್ಚನ್ನ ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಕುಚ್ಚನ್ನು ಸಹ ಕಟ್ಟಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಇಲ್ಲಿ ಕುಚ್ಚು ಬೇಡ, ದೂರ ದೂರ ಆಯಿತು ಕುಚ್ಚು ಅಂದರೆ ನೀವು ಇಲ್ಲಿ 4 ಚೈನ್ ಅಥವಾ 5 ಚೈನ್ನ ಹಾಕ್ಕೊಂಡು ಹತ್ರನೂ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಒಂದು ಆರ್ಚ್ ಆದಮೇಲೂ ನೀವು ಕುಚ್ಚನ್ನ ಕಟ್ಕೋಬೋದು. ಯಾವ ರೀತಿಯಾದರೂ ಮಾಡ್ಕೋಬೋದು. ಇದೇ ಥರ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಗಲ್ ಸ್ಟೆಪ್ಪಲ್ಲೇ ನಾವು ಒಂದು ಬ್ರೈಡಲ್ ಡಿಸೈನ್ನ ಮಾಡ್ಕೋಬೋದು. ಬೇಗನೆ ಆಗೋಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 400 to 450 ಚಾರ್ಜಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಮೇಲೆ ಡಿಪೆಂಡು ಫ್ರೆಂಡ್ಸ್ ಇದು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.